ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಇಡ ಪಿಂಗಳ ಸುಷುಮ್ನಾ ನಾಡಿಗಳು ಕುಂಡಲಿನಿ ಜರ್ನಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹಾಗೆ ಈ ನಾಡಿಗಳು ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಕುಂಡಲಿನಿ ಶಕ್ತಿ ಮೇಲೆ ಏರಲು ಕಷ್ಟವಾಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ಪು ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ದೇಹದಲ್ಲಿ 72,000 ನಾಡಿಗಳು ಇವೆ ಅನ್ನೋದು ನೀವು ಕೇಳಿರ್ಬೋದು. ಅವು ನರಗಳಲ್ಲ, ಅಂದರೆ ರಕ್ತ ಹರಿಯುವ ನರಗಳಲ್ಲ. ಅವು ನಮ್ಮ ಪ್ರಾಣಶಕ್ತಿ ಎನರ್ಜಿ ಹರಿಯುವ ಸೂಕ್ಷ್ಮ ಮಾರ್ಗಗಳು. ಈ ನಾಡಿಗಳಲ್ಲಿ 3 ಅತ್ಯಂತ ಮುಖ್ಯವಾದದ್ದು ಇಡಾನಾಡಿ, ಪಿಂಗಳ ನಾಡಿ ಮತ್ತು ಸುಷುಮ್ನಾ ನಾಡಿ. ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನೋಡಿಲ್ಲ ಅಂದರೆ ಅದನ್ನು ಮೊದಲು ನೋಡಿ. ಈ 3 ನಾಡಿಗಳು ಸರಿಯಾಗಿ ಬ್ಯಾಲೆನ್ಸ್ ಆದಾಗ ಕುಂಡಲಿನಿ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗಿ ಆಧ್ಯಾತ್ಮಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ಸಮತೋಲನ ಕೂಡ ಉಂಟಾಗುತ್ತೆ. ಇದು ಕತೆ ಅಲ್ಲ, ಯೋಗಶಾಸ್ತ್ರದ ವೈಜ್ಞಾನಿಕ ಸತ್ಯ. ನಮ್ಮ ದೇಹದಲ್ಲಿ 72,000 ಸೂಕ್ಷ್ಮ ನಾಡಿಗಳಲ್ಲಿ ಪ್ರಾಣಶಕ್ತಿ ಹರಿಯುವುದು ಈ ಪ್ರಾಣಶಕ್ತಿಯ ಮೂಲಾಧಾರ ಚಕ್ರ ಅಥವಾ ರೂಟ್ ಚಕ್ರ. ಇಲ್ಲಿಂದಲೇ ಶಕ್ತಿ ಮೇಲಕ್ಕೆ ಏರೋದು, ಚಕ್ರಗಳು ಜಾಗೃತಿಯಾಗೋದು ಅಥವಾ ಬ್ಯಾಲೆನ್ಸ್ ಆಗೋದು. ಮರಣ ಸಮಯದಲ್ಲಿ ನಮ್ಮ ಆತ್ಮ ಹೇಗೆ ಹೊರಗೆ ಹೋಗುತ್ತೆ ಅನ್ನುವ ಕ್ವಶನ್ನಿಗೆ ಇದರ ಬಗ್ಗೆ ಯೋಗಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ನಮ್ಮ ಕುಂಡಲಿನಿ ಎನರ್ಜಿ ಯಾವ ಚಕ್ರದ ತನಕ ಬ್ಯಾಲೆನ್ಸ್ ಆಗಿರುತ್ತೋ ಅಥವಾ ಯಾವ ಚಕ್ರ ಹೆಚ್ಚು ಸ್ಥಿರತೆಯಿಂದ ಕೂಡಿದೆಯೋ ಅದರಿಂದಲೇ ನಮ್ಮ ಆತ್ಮ ಹೊರಬರುತ್ತೆ. ಅಂದರೆ ಲೋವರ್ ಚಕ್ರಗಳಿಂದಲೇ ಆತ್ಮ ಹೊರಗೆ ಬಂದರೆ ಸದ್ಗತಿ ಸಿಗಲ್ಲ ಅನ್ನತ್ತೆ ಶಾಸ್ತ್ರ. ಕೆಳಗಿನ ಚಕ್ರಗಳು ಲೌಕಿಕ ಗತಿ, ಮೇಲಿನ ಚಕ್ರಗಳು ಆಧ್ಯಾತ್ಮಿಕ ಗತಿ. ಕುಂಡಲಿನಿ ಎನರ್ಜಿ ಎಷ್ಟು ಮೇಲೆ ಇರುತ್ತೋ ಆತ್ಮದ ಮುಂದಿನ ಯಾತ್ರೆ ಅಷ್ಟು ಉನ್ನತವಾಗಿರುತ್ತೆ ಅಂತ ಅರ್ಥ. ಮೊದಲಿಗೆ ಇಡಾನಾಡಿಯ ಸಂಪೂರ್ಣ ವಿವರ ನೋಡೋಣ. ಇಡಾನಾಡಿ ಅಂದರೆ ಚಂದ್ರನಾಡಿ, ಮೂಗಿನ ಎಡಭಾಗದ ರಂಧ್ರ. ಇದರ ತತ್ವ ಜಲತತ್ವ, ಇದರ ಶಕ್ತಿ ಚಂದ್ರಶಕ್ತಿ. ಇಡ ಸ್ತ್ರೀ ಶಕ್ತಿಯ ಪ್ರತೀಕ, ಭಾವನೆ, ಸಹಾನುಭೂತಿ ಮತ್ತು ನರ್ಚರಿಂಗ್ ಗುಣಗಳನ್ನು ನೀಡುತ್ತೆ. ಈ ನಾಡಿ ದುರ್ಬಲವಾದರೆ ಮನಸ್ಸು ಅಸ್ಥಿರವಾಗುತ್ತೆ, ಕ್ರೂರತೆ, ಅಶಾಂತಿ ಮತ್ತು ಭಾವನಾತ್ಮಕ ಗೊಂದಲ ಉಂಟಾಗುತ್ತೆ. ಪುರುಷರಲ್ಲಿ ಇಡಾನಾಡಿ ಹೆಚ್ಚು ಪ್ರಭಾವಶಾಲಿಯಾದರೆ ಎಮೋಷ್ನಲ್ ಸೆನ್ಸಿಟಿವಿಟಿ ಹಾಗೂ ಸ್ವಲ್ಪ ಮೃದು ಸ್ವಭಾವದವರಾಗಿ ಇರ್ತಾರೆ. ಇವರು ಅಂದರೆ ಸ್ವಲ್ಪ ಸಾಫ್ಟ್ ನೇಚರ್ ಅಂತ ಹೇಳ್ತಾರಲ್ಲ, ಆ ಥರ ಇರ್ಬೋದು. ಇಡಾನಾಡಿ ಅಂದರೆ ಚಂದ್ರನಾಡಿಗೂ ನಮ್ಮ ಮೆದುಳಿಗೂ ಆಳವಾದ ಸಂಪರ್ಕ ಇದೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಇಡಾನಾಡಿ ಸಕ್ರಿಯವಾಗಿರುವಾಗ ಮೆದುಳಿನ ಬಲಭಾಗ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ, ಬಲಭಾಗದ ಸೈಡಿನ ಬ್ರೈನ್ನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಭಾವನೆ, ಕಲ್ಪನೆ, ಸಂಗೀತ, ಶಕ್ತಿ ಮತ್ತು ಒಳನೋಟಕ್ಕೆ ಸಂಬಂಧಿಸಿದೆ. ಆದ್ದರಿಂದ ಇಡಾನಾಡಿ ಸಕ್ರಿಯವಾಗಿರುವಾಗ ಮನಸ್ಸು ಶಾಂತ, ಸೃಜನಾತ್ಮಕ ಮತ್ತು ಒಳಮುಖವಾಗಿರುತ್ತೆ. ಅಂದರೆ ಈ ಸಮಯದಲ್ಲಿ ಇಡಾನಾಡಿನ ಆ್ಯಕ್ಟಿವ್ ಮಾಡಿಕೊಂಡು ಧ್ಯಾನಕ್ಕೆ ಕೂತ್ರೆ ಬೇಗ ಕಾನ್ಸಂಟ್ರೇಟ್ ಮಾಡಬಹುದು. ಎಡಮೂಗಿನಿಂದ ಉಸಿರು ತಗೊಂಡು ಅದೇ ಮೂಗಲ್ಲಿ ಬಿಡಬೇಕು. 10 ಸಲ ಇದೇ ರೀತಿ ಮಾಡಿಕೊಂಡು ನೀವು ಧ್ಯಾನಕ್ಕೆ ಅಥವಾ ಜಪಕ್ಕೆ, ಮೆಡಿಟೇಷನ್ಗೆ ಕೂತ್ಕೊಂಡ್ರೆ ಬೇಗ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ. ಇನ್ನು ಪಿಂಗಳ ನಾಡಿ ಮೂಗಿನ ಬಲಭಾಗದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದು ಸೂರ್ಯ ಶಕ್ತಿ, ಸೂರ್ಯನಾಡಿ, ಅಗ್ನಿತತ್ವ. ಪಿಂಗಳ ನಾಡಿ ಪುರುಷ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಧೈರ್ಯ, ಆತ್ಮವಿಶ್ವಾಸ, ಕ್ರಿಯಾಶೀಲತೆ ಎಲ್ಲವೂ ಪಿಂಗಳ ನಾಡಿಯ ಕೆಳಗಡೆ ಬರೋದು. ಮಹಿಳೆಯರಲ್ಲಿ ಪಿಂಗಳ ನಾಡಿ ಹೆಚ್ಚು ಪ್ರಭಾವಶಾಲಿಯಾದರೆ ಅವಳಲ್ಲಿ ಮ್ಯಾಸ್ಕ್ಯುಲನ್ ಲಕ್ಷಣಗಳು ಹೆಚ್ಚಾಗುತ್ತೆ. ಅಂದರೆ ಫೆಮಿನೈನ್ ಅಂದರೆ ಸ್ವಲ್ಪ ಮೃದು ಸ್ವಭಾವ, ಹೆಂಗರಳು ಅಂತಾರೆ. ಆಡು ಭಾಷೆಯಲ್ಲಿ ಮ್ಯಾಸ್ಕ್ಯುಲನ್ ಅಂದರೆ ಪುರುಷ ಪ್ರಧಾನ ಗುಣ ಅಥವಾ ಪುರುಷ ತತ್ವ ಅಂತಲೂ ಹೇಳ್ಬೋದು. ಇಡಾನಾಡಿಗೆ ಬ್ರೈನ್ ಸಂಪರ್ಕ ಇದೆ ಅಂತ ಹೇಳಿದೆ ಆಗಲೇ. ಹಾಗೆಯೇ ಪಿಂಗಳ ನಾಡಿಗೆ ನಮ್ಮ ಜಠರಕ್ಕೂ ಪಿಂಗಳ ನಾಡಿಗೂ ಕನೆಕ್ಷನ್ ಇದೆ. ಸೂರ್ಯನಾಡಿ ಅಗ್ನಿತತ್ವ, ಹಾಗೆ ಜಠರಾಗ್ನಿ ಅಂತ ಹೇಳೋದು ನೀವು ಕೇಳಿರ್ಬೋದು. ಸೂರ್ಯ ಅಗ್ನಿಯ ಥರ ಸ್ಟ್ರಾಂಗ್. ನಮ್ಮ ಜಠರಕ್ಕೆ ನಾವು ಏನು ಆಹಾರ ಕೊಡ್ತೇವೆ ಅದನ್ನು
ಡೈಜೆಷನ್ ಮಾಡೋದಕ್ಕೆ ಅಗ್ನಿ ಥರ ವರ್ಕ್ ಆಗುತ್ತೆ. ಪಿಂಗಳ ನಾಡಿ ದುರ್ಬಲವಾದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬರುತ್ತೆ, ಆತ್ಮವಿಶ್ವಾಸ ಮತ್ತು ಒಳಗಿನ ಅಗ್ನಿ ಶಕ್ತಿ ಕುಗ್ಗುತ್ತೆ. ಮತ್ತು ಇನ್ನು ನಿಮ್ಮ ಇಂಟ್ಯೂಷನ್ ಅಥವಾ ಅಂತಃಪ್ರಜ್ಞೆ ಹೆಚ್ಚಾಗಬೇಕು ಅಂತ ಇದ್ದರೆ ಪಿಂಗಳ ನಾಡಿ ಸ್ಟ್ರಾಂಗ್ ಆಗಬೇಕು. ಇಡ ಮತ್ತು ಪಿಂಗಳ ನಾಡಿಗಳು ಎರಡು ಸಮತೋಲನದಲ್ಲಿ ಇಲ್ಲದಿದ್ದಾಗ ಜೀವನದಲ್ಲಿ ಅತಿಯಾದ ಅಹಂಕಾರ ಅಥವಾ ಅತಿಯಾದ ವೈರಾಗ್ಯ ಬರ್ಬೋದು. ಆದ್ದರಿಂದ ಎರಡು ಬ್ಯಾಲೆನ್ಸ್ ಇರಬೇಕು. ಸುಷುಮ್ನಾ ನಾಡಿ, ಈ ನಾಡಿಯು ಬೆನ್ನ ಮೂಳೆಯ ಮಧ್ಯದಲ್ಲಿ ಇದೆ. ಕುಂಡಲಿನಿ ಶಕ್ತಿ ಮೇಲೆ ಏರೋದಕ್ಕೆ ಇರುವ ಏಕೈಕ ರಾಜಮಾರ್ಗ ಇದು. ಬೆನ್ನು ಮೂಳೆಯ ಮಧ್ಯದಲ್ಲಿ ಇರುವ ಸುಷುಮ್ನಾ ನಾಡಿಯ ಸೆಂಟರ್ನಲ್ಲಿ ಎಲ್ಲ ಚಕ್ರಗಳು ಅಥವಾ ನಮ್ಮ ಎನರ್ಜಿ ಪಾಯಿಂಟ್ಗಳು ಇರೋದು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ ಎಲ್ಲ ಚಕ್ರಗಳು ಸುಷುಮ್ನಾದಲ್ಲಿ ಇರುತ್ತೆ. ಇಡ ಮತ್ತು ಪಿಂಗಳ ನಾಡಿಯ ಸಮನ್ವಯವಾದಾಗ ನಮ್ಮ ಪ್ರಾಣಶಕ್ತಿ ಸುಷುಮ್ನಾದಲ್ಲಿ ಪ್ರವೇಶ ಮಾಡೋದು. ಇಡನಾಡಿ ಶಕ್ತಿ ತತ್ವ ಶೀತಲ, ಚಂದ್ರನ ಸ್ವಭಾವ, ಪೋಷಣೆ ಮತ್ತು ಭಾವನೆಗಳ ರೂಪ. ಪಿಂಗಳ ನಾಡಿ ಶಿವತತ್ವವನ್ನು ಪ್ರತಿನಿಧಿಸುತ್ತೆ. ಉಷ್ಣ, ಸೂರ್ಯನ ಸ್ವಭಾವ, ಕ್ರಿಯೆ ಮತ್ತು ಚೇತನ. ಇಡ ಮತ್ತು ಪಿಂಗಳ ನಾಡಿ ಸಮತೋಲನಗೊಂಡಾಗ ಸಹಸ್ರಾರದಲ್ಲಿ ಶಿವಶಕ್ತಿಯ ಮಿಲನ ಅಂದರೆ ಐಕ್ಯ ಸಂಭವಿಸುತ್ತೆ. ಈ ಐಕ್ಯವೇ ಸುಷುಮ್ನಾ ನಾಡಿಯಲ್ಲಿ ಕುಂಡಲಿನಿ ಜಾಗೃತಿಯ ಮೂಲ. ಕುಂಡಲಿನಿ ಶಕ್ತಿ ಅಪಾಯಕಾರಿಯಲ್ಲ, ಜ್ಞಾನ ಮತ್ತು ಮಾರ್ಗದರ್ಶನ ಇಲ್ಲದೆ ಮಾಡಿದರೆ ಮಾತ್ರ ಸಮಸ್ಯೆಗಳ ಬರ್ಬೋದು. ನಾವು ಉಸಿರಾಡುವ ಮಾದರಿಯನ್ನು ಗಮನಿಸಿದಾಗ ನಾಡಿಗಳ ಪ್ರಾಬಲ್ಯ ಗೊತ್ತಾಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಉಸಿರಾಡುವಾಗ ಒಂದು ಕಡೆ ಜಾಸ್ತಿ ಫ್ಲೋ ಇರುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಕಡಿಮೆ ಇರುತ್ತೆ. ಮೂಗಿನ ಬಲಭಾಗ ಅಥವಾ ಎಡಭಾಗದಲ್ಲಿ ಎರಡು ಕಡೆ ಸಮಾನವಾಗಿ ಉಸಿರಾಟ ಇರಲ್ಲ. ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ಯಾವ ಕಡೆ ಮೂಗಿನಿಂದ ಉಸಿರಾಟ ಹೆಚ್ಚು ನಡೆಯುತ್ತಿದೆ ಅದೇ ನಾಡಿ ಆ ಕ್ಷಣದಲ್ಲಿ ಪ್ರಬಲವಾಗಿರುತ್ತೆ. ಸೊ ಉಸಿರಾಟದ ಬದಲಾವಣೆಯಿಂದ ನಮ್ಮ ಮನಸ್ಥಿತಿಯು ಕೂಡ ಬದಲಾಗುತ್ತೆ. ಪ್ರಾಣಾಯಾಮದಿಂದ ಇಡ ಪಿಂಗಲ ನಾಡಿಯನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು ಪ್ರಾಣಾಯಾಮ ಮಾಡೋದ್ರಿಂದ. ಹಾಗೂ ನಾಡಿಗಳು ಶುದ್ಧವಾಗುತ್ತೆ ಪ್ರಾಣಾಯಾಮ ಮಾಡೋದ್ರಿಂದ. ಸುಷುಮ್ನಾದಲ್ಲಿ ಸುಲಭವಾಗಿ ಹರಿಯೋದಕ್ಕೆ ಈಸಿ ಆಗುತ್ತೆ. ಈ ಥರ ನಾಡಿಗಳು ಶುದ್ಧವಾದಾಗ ಶಕ್ತಿ ಮೇಲೆ ಹರಿಯೋದಕ್ಕೆ ಈಸಿ ಆಗುತ್ತೆ. ಮನುಷ್ಯನ ಜೀವನದ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ. ಶಕ್ತಿಯ ಜಾಗೃತಿಯಿಂದ ದಿವ್ಯದಲ್ಲಿ ಲಯವಾಗುವುದಕ್ಕೆ ಸಾಧ್ಯ. ಉಸಿರಾಟದ ಮಾದರಿಯೇ ನಾಡಿಗಳ ಸ್ಥಿತಿಯನ್ನು ತೋರಿಸುತ್ತೆ. ಸರಿಯಾದ ಪ್ರಾಣಾಯಾಮದಿಂದ ನಾಡಿ ಶುದ್ಧೀಕರಣ ಆಗುತ್ತೆ. ಈ ಕಲಿಯುಗದಲ್ಲಿ ಭಗವಂತನ ಸಾಧನೆ ತುಂಬ ಸುಲಭ. ಎಲ್ಲರೂ ಕಲಿಯುಗ ಅಂತ ಬೈತಾ ಇರೋ ಬದಲು ಈಗ ಸಾಧನೆ ಮಾಡಲು ದೇವರ ಜಪ ಮಾಡೋದಕ್ಕೂ ಪ್ರಶಸ್ತ ಕಾಲ. ಅಂದರೆ ಮೊದಲಿನ ಕಾಲದ ಥರ ತುಂಬ ಟೈಮ್ ತಗೊಳ್ಳಲ್ಲ ಅಂತ ಅದರ ಅರ್ಥ. ಬೇಗ ಇದಾಗುತ್ತೆ, ಸಾಧನೆಗೆ ಬೇಗ ಫಲ ಸಿಗುತ್ತೆ ಅಂತ. ಲಲಿತಾ ಮತ್ತು ಕಾಳಿ ಸಾಧನೆ ಮಾಡ್ತಾ ಶಿವನ ಸಾಧನೆ ಮಾಡಿದರೆ ಇಡ ಪಿಂಗಳ ನಾಡಿಗಳು ಸಮತೋಲನವಾಗುತ್ತೆ. ಇಡ ಪಿಂಗಳ ಸಮತೋಲನವಾದಾಗ ಕುಂಡಲಿನಿ ಜಾಗೃತಿ ಅಂತಿಮವಾಗಿ ದಿವ್ಯದಲ್ಲಿ ಸೇರೋದು. ನೀವು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ನೀವು ಒಂದು ಶಕ್ತಿ. ಮನಸ್ಸನ್ನು ಸ್ಥಿರಗೊಳಿಸಿ ಇಷ್ಟ ದೇವರ ಜಪದಿಂದ ಸಾಧನೆಯನ್ನು ಶುರು ಮಾಡಿ ಕುಂಡಲಿನಿ ಜರ್ನಿಯಲ್ಲಿ ಧೈರ್ಯದಿಂದ ಮುಂದೆ ಸಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.